ಬಾಗಲಕೋಟೆ ಜಿಲ್ಲೆಯ ಮನ್ನಿಕಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಜೋರಾಗಿ ಸಾಗಿತು. ಈ ವೇಳೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಗ್ರಾಮಕ್ಕೆ ಭೇಟಿ ನೀಡಿ ಮತಯಾಚನೆ ನಡೆಸಿದರು. ಗ್ರಾಮದ ಪ್ರಮುಖರು ಹಾಗೂ ಸಾರ್ವಜನಿಕರನ್ನು ಭೇಟಿಯಾದ ಯತೀಂದ್ರ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಉಮೇಶ್ ಮೇಟಿ ಅವರಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ಜನಪರ ಯೋಜನೆಗಳು ಹಾಗೂ ಬಡವರಿಗಾಗಿ ಕೈಗೊಂಡ ಕ್ರಮಗಳನ್ನು ವಿವರಿಸಿ, ಇದೇ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸುವುದು ಅಗತ್ಯವೆಂದು ಹೇಳಿದರು. ಪ್ರಚಾರದ ವೇಳೆ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದ್ದು, ಹಲವರು ತಮ್ಮ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಯತೀಂದ್ರ ಅವರ ಮುಂದಿಟ್ಟರು. ಅವರಿಗೆ ಸ್ಪಂದಿಸಿದ ಯತೀಂದ್ರ ಅವರು ಕಾಂಗ್ರೆಸ್ ಪಕ್ಷ ಮತ್ತೆ ವಿಶ್ವಾಸಕ್ಕೆ ಪಾತ್ರವಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಪ್ರಚಾರ ಸಭೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನೀವೇನೇ ಖರೀದಿ ಮಾಡಿದ್ರು ಕೂಡ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ. ಆ ತೆರಿಗೆಯಿಂದನೇ ನಾವು ಬೊಕ್ಕಸ ತುಂಬಿಸ್ಕೊಳ್ಳೋದು, ಅದನ್ನೇ ನಾವು ವಾಪಸ್ ನಿಮಗೆ ಕೊಡ್ತಾ ಇರೋದು. ಆದ್ರೆ ಅದನ್ನ ಬಿಟ್ಟಿ ಭಾಗ್ಯ ಅಂತ ಅವ್ರು ಕರೀತಾರೆ. ಮತ್ತೇನು ಹೇಳ್ತಾರೆ, ಇವತ್ತು ಅಕ್ಕಿ ಕೊಡ್ತಾ ಇರೋದ್ರಿಂದ 2000 ಕೊಡ್ತಾ ಇರೋದ್ರಿಂದ ನಾವು ಬಡವ್ರನ್ನ ಸೋಮಾರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬಡವರಿಗೆ ನಿಂದನೆ ಮಾಡ್ತಾರೆ. ಬಡವರು ಸೋಮಾರಿ ಆಗಿದ್ದೀರಾ? ಈಗ ನಿಮ್ಗೆ 2000 ಬಂದ ತಕ್ಷಣ ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಅಥವಾ ಅಕ್ಕಿ ಕೊಡೋದ್ರಿಂದ ಬಡವರು ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಬದಲಾಗಿ ಇವತ್ತು ಬಡವರು ಹೊಟ್ಟೆ ತುಂಬೋದ್ರಿಂದ ಏನೋ 2000 ರೂಪಾಯಿ ಸಿಕ್ಕಿ ಇಂಥ ಬೆಲೆ ಏರಿಕೆಯಲ್ಲೂ ಕೂಡ ಬದುಕು ಸ್ವಲ್ಪವಾಗಿ ಸುಧಾರಿಸಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಬಡವರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ದೇಶ ಕಟ್ಟುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಬಡವ್ರಿಗೆ ಏನಾದರೂ ದುಡ್ಡು ಕೊಟ್ಟರೆ ಅದನ್ನ ಬಿಜೆಪಿ ಅವರು ಸಹಿಸೋದಿಲ್ಲ, ಅದನ್ನ ಟೀಕೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನವ್ರು ನಾವು ಯಾವಾಗಲೂ ಕೂಡ ಖಾದ್ರಿ ಅವರು ಹೇಳ್ತಾರೆ 2013-18ರಲ್ಲಿ ಸಿದ್ದರಾಮಯ್ಯ ಬೇಕಾದಷ್ಟು ಭಾಗ್ಯಗಳನ್ನು ಕೊಟ್ಟರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರ ಭಾಗ್ಯ, ಕ್ಷೀರಧಾರೆ, ಪಶು ಭಾಗ್ಯ, ಶಿವಭಾಗ್ಯ ಅಂತಲ್ಲ. ಅದೆಲ್ಲ ಯಾರಿಗೋಸ್ಕರ? ಅದೆಲ್ಲ ಕೂಡ ಜನಸಾಮಾನ್ಯರಿಗೋಸ್ಕರ, ಬಡವರಿಗೋಸ್ಕರ. ಮತ್ತೆ ನಾವು ಏನು ಚುನಾವಣೆಯಲ್ಲಿ ನಿಮಗೆ ಮುಂಚೆ ಪ್ರಾಮಿಸ್ ಮಾಡಿರ್ತೀವಿ ಅಥವಾ ಮಾತು ಕೊಟ್ಟಿರ್ತೀವಿ ಅದರಂತೆ ಯಾವತ್ತೂ ನಡ್ಕೊಂಡಿದ್ದೀವಿ, ಯಾವತ್ತೂ ಮಾತಿಗೆ ತಪ್ಪಿಲ್ಲ. ಆದರೆ ಬಿಜೆಪಿ ಅವರು ಆಗಲ್ಲ. ಸೊ ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ, ನಾವು ಕೆಲಸ ಮಾಡೋರಿಗೆ ನೀವು ಓಟ್ ಕೊಡಿ ಅಂತ ಕೇಳ್ತೀವಿ. ಮತ್ತೆ ಎಲ್ಲ ಕಾರ್ಯಕ್ರಮಗಳಿದೆಯಲ್ಲ, ಇದು ಯಾವುದೋ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಭಾಷೆ ಸೀಮಿತ ಅಲ್ಲ. ಎಲ್ಲ ಜಾತಿಯವ್ರಿಗೂ, ಎಲ್ಲ ಧರ್ಮದವ್ರಿಗೂ, ಎಲ್ಲ ಭಾಷೆಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಯಾರ ಮಧ್ಯೆಯೂ ಕೂಡ ಭೇದ ಭಾವ ಮಾಡ್ತಾ ಇಲ್ಲ. ಎಲ್ಲ ಸಮುದಾಯದ ಬಡವರಿಗೂ ಕೂಡ ಸಮಾನವಾಗಿ ಕಾಣುವಂಥದ್ದು ನಮ್ಮ ಪಕ್ಷ. ನಮ್ದು ಬಸವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಪಕ್ಷ. ಬಸವ ತತ್ವ ಏನ್ ಹೇಳುತ್ತೆ, ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಡು ಅಂತ ಹೇಳುತ್ತೆ. ಮತ್ತೆ ಏನ್ ಹೇಳುತ್ತೆ, ಕಾಯಕ ಮತ್ತೆ ದಾಸೋಹ ಅಂತ ಹೇಳ್ತಾರೆ ಬಸವಣ್ಣವರು. ಎಲ್ಲರೂ ಕೂಡ ಕೆಲಸ ಮಾಡಬೇಕು, ಕೆಲಸ ಮಾಡಿ ಉತ್ಪಾದನೆ ಮಾಡಬೇಕು, ಬಂದ ಉತ್ಪಾದನೆಯನ್ನ ದಾಸೋಹ ಮಾಡಬೇಕು, ಎಲ್ರಿಗೂ ಹಂಚಬೇಕು ಅಂತೇಳಿ ನಮ್ಮ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ. ಇವತ್ತು ಮನಕಟ್ಟಿ ಗ್ರಾಮದಿಂದ ಎಲ್ಲ ನಮ್ಮ ತಾಯಂದಿರು, ಸಹೋದರಿಯರು, ಅಣ್ಣ ತಮ್ಮಂದರು, ಹಿರಿಯರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ನಮಸ್ಕಾರ ಮೊದಲು ತಿಳಿಸ್ತಾ ಇದ್ದೇನೆ. ಮೇಟಿ ಅವರು ಎಂಥ ವ್ಯಕ್ತಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಮೇಟಿ ಅವರು ಬಹಳ ಸರಳರಾಗಿದ್ದರು, ಸಂಭಾವಿತರಾಗಿದ್ದರು, ಸಜ್ಜನರಾಗಿದ್ದರು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರು. ಭೇದ ಭಾವ ಅನ್ನೋದೇ ಅವರ ಹತ್ರ ಇರಲಿಲ್ಲ. ಒಬ್ಬ ಬಡವ ಇರಲಿ, ಬಲ್ಲಿದ ಇರಲಿ, ಒಬ್ಬ ಶ್ರೀಮಂತ ಇರಲಿ, ಬಡವ ಇರಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರಲಿ, ಒಬ್ಬ ದೊಡ್ಡ ಮುಖಂಡ ಇರಲಿ, ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಾ ಇದ್ರು. ಮತ್ತೆ ಅವರೇ ಜನರ ಮಧ್ಯೆ ಒಬ್ಬ ಸಾಮಾನ್ಯರಾಗಿ ಬೆರೆತು ಕೆಲಸ ಮಾಡ್ತಾ ಇದ್ರು. ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು. ಒಂದಿಷ್ಟು ಕೂಡ ದರ್ಪ, ಹಮ್ಮು, ಅಹಂಕಾರವೇ ಇರಲಿಲ್ಲ. ಮತ್ತೆ ಇಷ್ಟು ವರ್ಷ ಶಾಸಕರಾಗಿ, ಸಚಿವರಾಗಿ, ಮತ್ತೆ MP ಕೂಡ ಆಗಿದ್ರು ಕೂಡ, ಆದ್ರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಯಾವತ್ತೂ ಕೂಡ ಭ್ರಷ್ಟಾಚಾರ, ಕಪ್ಪು ಚಿಕ್ಕೆ ಅವ್ರ ಮೇಲೆ ಬರದಂಗೆ ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಸೊ ಅಂತ ಒಬ್ಬ ಒಳ್ಳೆ ರಾಜಕಾರಣಿ ಮೇಟಿ ಅವರು. ಇವತ್ತು ಅಂಥವ್ರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅಂಥ ಒಬ್ಬ ಶಾಸಕರಿಗೆ ನಾವು ಗೌರವ ಸಲ್ಲಿಸಬೇಕು ಅಂತಂದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೇಕು ಅಂತಂದ್ರೆ, ಇವತ್ತು ಅವ್ರ ಮಗನ್ನೇ ನಾವು ಅವರ ಸ್ಥಾನಕ್ಕೆ ತುಂಬಬೇಕು ಅಂತೇಳಿ ಸ್ಪರ್ಧೆಗೆ ಇಳಿಸಿದ ಉಪಚುನಾವಣೆಯಲ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೇಕು ಅಂದ್ರೆ ಅವ್ರ ಮಗನ್ನ ನೀವು ಗೆಲ್ಸೋದ್ರ ಮೂಲಕ ನೀವೆಲ್ಲ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರ್ಬೇಕು, ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಇವಾಗಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಜನರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಈ ದೇಶದ ಸ್ವಾತಂತ್ರ್ಯ ಇತಿಹಾಸ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿದ್ದು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಬಡವರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದೆ. ಅದಕ್ಕೇನೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ ಅಂತ ಕರೀತಾರೆ. ಆದರೆ ಬಿಜೆಪಿ ಪಕ್ಷ ಏನಂತ ಕರೀತಾರೆ ಅಂದ್ರೆ ಶ್ರೀಮಂತರ ಪಕ್ಷ, ಅದು ವ್ಯಾಪಾರಿಗಳ ಪಕ್ಷ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವ್ರು ಯಾವಾಗಲೂ ಶ್ರೀಮಂತ ಪರವಾಗಿನೇ ಕೆಲಸ ಮಾಡೋದು. ಅವ್ರ ಅಧಿಕಾರಕ್ಕೆ ಬಂದಂತ, ಕೇಂದ್ರದ ಅಧಿಕಾರಕ್ಕೆ ಬಂದಾಗ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ, ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರು ಇರ್ತಾರಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಅದನ್ನ 10% ಕಮ್ಮಿ ಮಾಡಿದ್ರು. ಆದ್ರೆ ಬಡವರ ಮೇಲೆ ಒಂದೇ ಒಂದು ತೆರಿಗೆ ಪೈಸೆನೂ ಕೂಡ ಕಮ್ಮಿ ಮಾಡಲಿಲ್ಲ. GST ಜಾಸ್ತಿ ಮಾಡಿದ್ರು. ಈ ಕೆಲವು ತಿಂಗಳಿಂದ ಕಮ್ಮಿ ಮಾಡಿದಾರೆ ಅಷ್ಟೇ. 11 ವರ್ಷಗಳಿಂದ ತುಂಬಾನೇ ಜಾಸ್ತಿ GST ಹಾಕಿ ಬಡವರ ಜೀವನನ ದುಸ್ತರ ಮಾಡಿಬಿಟ್ಟಿದ್ರು. ಅದೇ ರೀತಿ
ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ, ಆದ್ರೆ ಬಿಜೆಪಿ ರೈತರ ಸಾಲ ಮನ್ನಾ ಮಾಡಿದ್ರ? ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿದ್ರು, ಸಿದ್ದರಾಮಯ್ಯ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಯಾವತ್ತಾದ್ರೂ ರೈತರ ಸಾಲ ಮನ್ನಾ ಮಾಡಿದಾರ? ಮಾಡಿಲ್ಲ. ಆದ್ರೆ ಅವ್ರು ಸಾಲ ಮನ್ನಾ ಮಾಡಿದಾರೆ. ಆದ್ರೆ ಯಾರು ಸಾಲ ಮನ್ನಾ ಮಾಡಿದಾರೆ ಗೊತ್ತಾ? ಶ್ರೀಮಂತರ ಸಾಲ ಮನ್ನಾ ಮಾಡಿದ್ದಾರೆ, 14 ಲಕ್ಷ ಕೋಟಿ ಅಷ್ಟು. ಆದ್ರೆ ಬಡವರಿಗೆ ಒಂದು ಪೈಸೆ ಮಾಡಿಲ್ಲ. ಕಳೆದ ಬಾರಿ ಅವರು ಅಧಿಕಾರದಲ್ಲಿ ರಾಜ್ಯದಲ್ಲಿ ಅವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 7 ಕೆಜಿ ಅಕ್ಕಿ ಕೊಡ್ತಿದ್ವಿ. ಅವ್ರು ಅದನ್ನ ಏನ್ ಮಾಡಿದ್ರು? 5 ಕೆಜಿ ಇಳಿಸಿದ್ರು. ಮತ್ತೆ ನಾವು ಅಧಿಕಾರಕ್ಕೆ ಬಂದು ಈಗ 5 ಕೆಜಿಯಿಂದ 10 ಕೆಜಿ ಜಾಸ್ತಿ ಮಾಡಿದ್ವಿ. ಸೊ ಬಡವರ ಪರವಾಗಿ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ಇವತ್ತು 5 ದೊಡ್ಡ ಗ್ಯಾರಂಟಿ ಕಾರ್ಯಕ್ರಮಗಳು, ಒಂದೊಂದು ಕಾರ್ಯಕ್ರಮಕ್ಕೂ 1000 ಕೋಟಿ ಖರ್ಚಾಗುತ್ತೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 56,058,000 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣ ನೇರವಾಗಿ ನಾವು ಜನರಿಗೆ ತಲುಪಿಸ್ತೀವಿ. ಯಾವುದು ಕೂಡ ಮಧ್ಯವರ್ತಿಗಳು ಇರೋದಿಲ್ಲ. ಇವತ್ತೆಲ್ಲ ತಾಯಂದಿರಿಗೆ ನಿಮ್ಗೆಲ್ಲರಿಗೂ ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಿದೆ ಅಲ್ವಾ? ಅನ್ನಭಾಗ್ಯದಲ್ಲಿ 5 ಕೆಜಿ ಮತ್ತೆ ಈಗ ಇಂದಿರಾ ಕಿಟ್ ಕೊಡೋಕೆ ಶುರು ಮಾಡ್ತಾರೆ, ಅದು ಕೂಡ ಬರುತ್ತೆ. ಸೊ ಆ ಅಕ್ಕಿ ಕೂಡ ಬರ್ತಾ ಇದೆ ಅಲ್ವಾ? ಶಕ್ತಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಡೆ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದೀರಾ ಅಲ್ವಾ? ಸೊ ಇದೆಲ್ಲ ಯಾರಿಗೋಸ್ಕರ ಕೊಡ್ತಾ ಇರೋದು? ಬಡವರಿಗೋಸ್ಕರ. ಆದ್ರೆ ಬಿಜೆಪಿಯವರು ಬಡವರು ಕೊಟ್ರೆ ಅದನ್ನ ಟೀಕೆ ಮಾಡ್ತಾರೆ. ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಾಗ ಏನ್ ಹೇಳ್ತಾ ಇದ್ರು? ಇದು ಬಿಟ್ಟಿ ಭಾಗ್ಯ ಅಂತ ಕರಿತಿದ್ರು. ಅದೇನೋ ನಾವು ಅವ್ರೇನೋ ಅವ್ರ ಮನೆಯಿಂದ ಹಣ ತಂದು ಅದನ್ನ ಜನರು ಕೊಡುವಂಗೆ ಇಲ್ಲ. ಇದು ಬಿಟ್ಟಿ ಭಾಗ್ಯ ಅಲ್ಲ, ಇದು ನಿಮಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿರುವಂತ ಹಣ. ಯಾಕೆಂತಂದ್ರೆ ಸರ್ಕಾರಕ್ಕೆ ಬರುವಂತ ಹಣ ನೀವು ಕೊಡೋ ಹಣ. ಪ್ರತಿಯೊಬ್ಬ ಬಡವ ಕೂಡ ಇವತ್ತು ತೆರಿಗೆ ಕಟ್ಟುತ್ತಾನೆ. ನೀವೊಂದು